ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕದರಮುಲ್ಗಿ ಜಾತ್ರೆ. ಫೈನಲಿ ಇವತ್ತು ಮಹಾರಥೋತ್ಸವ ಯಶಸ್ವಿಯಾಗಿ ನೆರವೇರಿತು. ಇಲ್ಲಿ ನೋಡ್ರಿ, ನಿನ್ನೆ ಹೇಳಿದ್ನೆಲ್ಲ ಅಗ್ನಿಕುಂಡ ಅಂತೇಳಿ ಅಗ್ನಿಕುಂಡಕ್ಕೆ ರೆಡಿ ಮಾಡಕತ್ತಾರ ನೋಡ್ರಿ. ತೇರು ಎಲ್ಲ ರೆಡಿ ಆಗೈತ್ರಿ. ಬಂದು ಭಕ್ತರು ತೇರಿಗಾಲಿಗೆ ಕಾಯಿ ಹೊಡೆದು ಹಣ್ಣುಕಾಯಿ ಹಿಡಿಸ್ಕೊಳಕತ್ತಾರ. ಹೊಳ್ಳಿ ತೇರಿಗೆ ಕಾಯಿ, ಅಡಿಕೆ ಗೊನೆ, ಬಾಳೆಗೊನೆ, ಮಾಲಿ, ಆಮೇಲೆ ಬಾಳೆಕಂಬ, ಮಾವಿನ ತಪ್ಪಲು ಎಲ್ಲ ಕಟ್ಟಿ ಡೆಕೋರೇಷನ್ ಮಾಡಕತ್ತಾರ. ನೋಡ್ಬೋದು ನೀವು ಇಲ್ಲೇ ನೋಡ್ರಲ್ಲಿ ಕಾಣ್ತೈತಿ. ಸುತ್ತಲಿಗೆ ಮಾಲಿ ಒಳಗೆ ಮುಳುಗಿಬಿಟ್ಟೈತಿ. ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ಕನಕಾಂಬರಿ ಹೂವು, ಹೂವಿನಾಗನ ಪೂರ್ತಿ ತೇರು ಡೆಕೋರೇಷನ್ ಮಾಡ್ಯಾರ. ನೋಡಕ್ಕೆ ಎರಡು ಕಣ್ಣು ಸಾಲದು. ಬೆಳಗ್ಗೆನೇ ಇಷ್ಟು ಜನ ಬಂದಾರಲ್ಲ. ಮಾಲಿ ಹಾಕಕ್ಕೆ ಕ್ರೇನು ಬಂದೈತಿ. ಇನ್ನೇನು ಮಾಲಿ ಬರೋದಷ್ಟೇ. ಟೈಮ್ ಬಂದು 11 ಗಂಟೆ. ಇವಾಗ ನೋಡ್ಬೋದು ಇಲ್ಲೇ ಜನ ಹೆಂಗೆ ಬರ್ತಾ ಇದೆ ಅಂತಂದು. ಟ್ಯಾಕ್ಟ್ರಿ, ಗಾಡಿ, ಬಸ್ಸು, ಬೈಕು, ನಡ್ಕೊತ ಬರೋರು ನಡ್ಕೊತ ಹರಿದು ಬರೋಕತ್ತೈತಿ ಜನ. ಎಷ್ಟು ಹೇಳಿದ್ರು ಕಡಿಮೆನ ಭಕ್ತರ ಬಗ್ಗೆ. ಅಜ್ಜನ ಪವಾಡದ ಬಗ್ಗೆ ಅವನ ಶಕ್ತಿ ಹಂಗೈತಿ. ಪ್ರತಿ ವರ್ಷವೂ ಹೋದ ವರ್ಷಕ್ಕಿಂತ ಈ ವರ್ಷಕ್ಕಿಂತ ಮುಂದಿನ ವರ್ಷ ಜನ ಭಕ್ತರು ಜಾಸ್ತಿನೇ ಆಗ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಜನನೆಲ್ಲ. ಇದು ಬೆಳಗ್ಗೆ 11 ಗಂಟೆಗೆ. ಇನ್ನು ತೇರಿನ ಟೈಮ್ಗೆ ಇನ್ನೂ ಎಷ್ಟು ಜನ ಇರ್ತೈತಿ ಅಂತಂದು ಊಹಿಸೋಕ್ಕಾಗಲ್ಲ. ನಮ್ಮೂರಿಗೆ ಭಾಳ ಕಡೆಯಿಂದ ಬಂದು ಕೂಡ್ತೈತಿ. ಕಾಕೋಳ, ರಾಣೆಬೆನ್ನೂರು, ಸರವಂದ, ಬೆಳಕೇರಿ, ಶಿಡೇನೂರು, ಬ್ಯಾಡಗಿ ಅಷ್ಟು ಕಡೆಗೂ ಸಹ ರೋಡ್ ಬ್ಲಾಕ್ ಆಗಿದ್ದು. ನಾನು ವಿಡಿಯೋ ಮಾಡ್ಕೊಂಡು ಹಂಗೆ ತಿಮ್ಮಪ್ಪನ ಗುಡಿ ಹತ್ರ ಹೋಗೋಣಂತ ಹೋದೆ. ಅಲ್ಲೆಲ್ಲ ಬೇರೆ ಕಡೆ ಹಾಕಿ ಜನರನ್ನ ಕಂಟ್ರೋಲ್ ಮಾಡಕತ್ತಿದ್ರು. ಮಣ್ಣಾರೊಬ್ರು ಅಲ್ಲಿ ಕರೆದು, ಬಾ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡುವ, ಇಲ್ಲಿ ಜನ ಬರತ್ತಾರ, ಒಳಗೆ ಬಿಡ್ಬೇಡ, ಗಾಡಿಗಳು ಬೇರೆ ಕಡೆ ಹಾಕಿಲ್ಲ ಅಂತಂದ್ರೆ ನಾನು ಅವ್ರ ಜೊತೆಗೆ ಸೇರಿ ಜನರನ್ನ ಕಂಟ್ರೋಲ್ ಮಾಡತ್ತಿದ್ದೆ ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆ ಹೂವಿನ ಮಾಲೆ ಹರ್ಕೊಂಡು ಗಾಡಿ ಬಂತು. ಅಲ್ಲಿಂದ ನಾನು ಬಿಟ್ಟಿದ್ದೆ ದೌಡು. ಅಲ್ಲಿಂದ ಸೀದಾ ಬಂದೆ. ಅಷ್ಟೊತ್ತಿಗೆ ಮಾಲೆ ಹಾಕಕತ್ತಿತ್ತು ಕ್ರೇನ್ಯಾಗ. ಅಲ್ಲಿ ನೋಡ್ರಿ ಮೇಲೆ ಹತ್ತಕತ್ತಾರ. ಮಾಲೆ ಕಟ್ಟಕ್ಕೆ ಮೇಲೆ ಹತ್ತಕತ್ತಾರ ಅವರು. ಪ್ರತಿ ವರ್ಷವೂ ಅವರ ಮೇಲೆ ಹತ್ತಿ ಮಾಲೆ ಕಟ್ಟೋದು. ಆಲ್ಮೋಸ್ಟ್ ಮೇಲೆ ಹೋಗಿ ಕಳ್ಸಕ್ಕೆ ಟಚ್ ಆಯ್ತು. ನೇನು ಕಟ್ಟಿ ಮತ್ತೆ ಇನ್ನೊಂದು ಕಡೆ ಭಾಗ ಎತ್ಕೊಂಡು ಮತ್ತೆ ಮೇಲ್ಗಡೆ ಎತ್ತಿ ಕೊಡ್ತಾರೆ. ಭಾಳ ಹುಷಾರಲ್ಲೇ ಮಾಡೋಂಥ ಕೆಲಸ. ಸ್ವಲ್ಪ ಆಯ ತಪ್ತು ಅಂತಂದ್ರೂ ಅಹಿತಕರ ಘಟನೆಗಳು ನಡೀತಾವೆ. ಹಂಗಾಗಿ ಕಟ್ಟಿದ್ರು, ಫೈನಲಾಗಿ ಮುಗೀತು. ಇನ್ನೊಂದು ಕಡೆಗೆ ಕಟ್ಟಕತ್ತಾರೆ ನೋಡ್ರಿ. ಫೈನಲಾಗಿ ಅದು ಮೇಲ್ಗಡೆ ಹೋಗುತ್ತೆ. ಹಂಗೆ ನೋಡ್ರಿ, ಡಿ ಬಾಸಿಗೆ ಬರ್ತ್ಡೇ ವಿಶ್ ಮಾಡ್ರ. ನಮ್ಮೂರಾಗ ಡಿ ಬಾಸ್ ಅಭಿಮಾನಿಗಳು ಜನ, ಅದ್ರಾಗ ನಾನು ಒಬ್ಬವ. ಮಾಲಿ ಹಾಕಿಂದ ತೇರು ಹೆಂಗೆ ಕಾಣ್ತೈತಿ ನೋಡ್ರಿ ಮುಂದಿಂದ. ಎಷ್ಟು ಚಂದ ಕಾಣತೈತಿ. ನಮ್ಮೂರು ಅಣ್ಣಾರು ಇವರು. ಚಗಡ್ಯಾಗ ಬೆಲ್ಲದ ನೀರು ಅಂದ್ರೆ ಪಾನಕ ಇಟ್ಕೊಂಬಂದು ಬಿಸಿಲಾಗ ಬಂದಂಥ ಭಕ್ತರಿಗೆಲ್ಲರಿಗೆ ಕೊಡಕತ್ತಿದ್ರು, ತಣ್ಣಗಾಗಲಿ ಅಂತಂದು. ಇದೇ ರೀತಿನೇ ನಮ್ಮೂರಾಗ ಭಾಳ ಜನ ಮಾಡ್ತಾರೆ. ಇಲ್ಲಿಂದ ನಾನು ಡ್ರೆಸ್ ಚೇಂಜ್ ಹೋಗ್ಕೊಂಡು ಮನೆಗೆ ಹೊಂಟಿದ್ದೆ. ಪಿ ಹೋಗುತ್ತದೆ ಹುಡ್ರಲ್ ದಾರ್ಯಾಗ. ದೇವ್ರು ಬಂತು. ಇಲ್ಲಿ ನೋಡ್ರಿ, ಕಾಯಿಕೋಲು ತಗೊಂಡು ಮುಂದೆ ಹೋಗ್ತಾರ. ಅದ್ರಗಡೆಯಿಂದ ಪಲ್ಲಕ್ಕಿ, ಪಾದಗಟ್ಟಿ ಮತ್ತು ಪಾದರಕ್ಷೆಗಳು, ಚೌಡಮ್ಮ, ಅದರಿಂದ ತೇರು ಹೋಗತಿ. ಇನ್ನೇನು ಕ್ಷಣಗಣ ಅಷ್ಟಮಟ್ಟ ಅಂತೇಳಿ ನಾವು ಬಾಳೆಹಣ್ಣು ತಗೊಂಡು ಅದ್ರ ಮ್ಯಾಗೆಲ್ಲ ಬರೆದು ತೇರಿಗೆ ಒಗ್ಯಾಕತ್ತೇವಿ. ನಮಗೆ ಒಳ್ಳೇದಾಗಲಿ, ಎಲ್ಲರಿಗೆ ಒಳ್ಳೇದಾಗಲಿ ಅಂಥೇಳಿ. ಅಜ್ಜ ಬಂದರು ತೇರೊಳಗೆ. ಇಲ್ಲಿ ನೋಡ್ರಿ, ನೀವು ನೋಡ್ಬೋದು ಇಲ್ಲೇ ಪಲ್ಲಕ್ಕಿ ಹೊಂಟತಿ. ಅಜ್ಜನ ಪಾದರಕ್ಷೆಗಳು ಹೋಕ್ಕವು ಮುಂದೆ. ಆಮೇಲೆ ಚೌಡಮ್ಮ, ಅದಾದಮೇಲೆ ಕಾಯಿಕೋಲು, ಅದ್ರ ಜೊತೆಗಡೆ ಎಲ್ಲ ಲಾಸ್ಟಿಗೆ ಇದು ಹಿಂದ್ಗಡೆ ತೇರು. ಅಂತೂ ಇಂತೂ ತೇರು ಸಾಗಾತ್ರಿ. ಎಲ್ಲ ಭಕ್ತರು ನೋಡ್ಬೋದು ಇಲ್ಲೇ. ಕೈ ಮುಕ್ಕರಿ, ಬರ್ಲಾರ್ದಾರ ಅಲ್ಲಿಂದನೇ ಬೇಡ್ಕೊಂಬಿಡ್ರಿ. ತೇರು ಸಾಗಾತು. ನಾವು ಹಂಗೆ ತೇರು ಹಿಂದಿಂದನೇ ಹೊಂಟಿದ್ವಿ. ತೇರು ಮುಂದೆ ನಾವು ಹಿಂದಿಂದ ಹೊಂಟಿದ್ವಿ. ಹಂಗೆ ಎರಡು ಬಾಳೆಹಣ್ಣು ಸಿಕ್ಕು ನಮಗೆ. ನಾವು ಬಾಳೆಹಣ್ಣು ಹೋಗಿದ್ವಿ. ನಮ್ಮೂರಣ್ಣಾರು ನಾವು ವಿಡಿಯೋ ಮಾಡಕತ್ತಿದ್ದು ನೋಡಿ, ವಿಡಿಯೋ ಚೆನ್ನಾಗಿ ಮಾಡಕತ್ತೀರಿ, ಇನ್ನೂ ಚೆನ್ನಾಗಿ ಮಾಡಿರಿ ಅಂತೇಳಿ ಅಂದ್ರೆ. ಹಂಗೆ ನಾವು ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತಕ್ಕಂದ್ವಿ. ತೇರು ತಿಮ್ಮಪ್ಪನ ಗುಡಿ ಮುಟ್ಟಿ ವಾಪಸ್ ಬರಾಕತ್ತೈತಿ. ನೋಡ್ಬೋದು ನೀವು ಇಲ್ಲೇ. ಭಾಳ ಗದ್ದಲಿದ್ದ ಕಾರಣಕ್ಕೆ ನಮಗೆ ತಿಮ್ಮಪ್ಪನ ಗುಡಿ ಮಟ್ಟ ಹೋಗೋಕೆ ಆಗಲಿಲ್ಲ, ಜನರನ್ನ ದುಡ್ಕೊಂಡು. ಹಂಗಾಗಿ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಕತ್ತಾನೆ. ತೇರು ಬರತ್ತೈತಿ ನೋಡ್ರಿ. ತೇರು ಹತ್ರ ಬಂತು. ತೇರು ಹತ್ರ ಬರತ್ಲಿಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ನೋಡ್ರಿ, ಇಲ್ಲಿ ಅಜ್ಜಾರು ಕಾಣ್ತಾರೆ. ಅಷ್ಟು ಕ್ಲಿಯರಾಗಿ ಏನು ಕಾಣಲ್ಲ, ಸ್ವಾಮಿ ಕಾಣ್ತಾರೆ ನೋಡ್ರಿ. ವಿಡಿಯೋ ಮಾಡಿದ್ದು ಸಾಕಂತೇಳಿ ನಾವು ಬಡ ತೇರು ಎಳ್ಯಾಕತ್ಬಿಟ್ಟಿವ್ರಿ. ನೋಡ್ರಿ, ಇಂತೂ ಮಹಾರಥೋತ್ಸವ ಮುಗೀತು. ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ನಮ್ಮೂರಿನ ಎಲ್ಲ ನಾಗರಿಕರಿಗೂ ಮತ್ತು ಭಕ್ತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.